ಸೋಲಿಸ್ತೇವೆ, ಮುಸ್ಲಿಮರಿಂದ ಶಪಥ. ಕೈ ತಪ್ಪಿದ ಬೈ ಎಲೆಕ್ಷನ್ ಟಿಕೆಟ್ ಕೈ ವಿರುದ್ಧ ಕಿಡಿಕಾರ್ತಿದ್ದಾರೆ ಮುಸ್ಲಿಂ ಸಮುದಾಯ. ದಾವಣಗೆರೆಯಲ್ಲಿ ತಡರಾತ್ರಿ ಮುಸ್ಲಿಮರಿಂದ ಪ್ರತಿಭಟನೆ ಆಗಿದೆ. ಕಾಂಗ್ರೆಸ್ ಅನ್ನ ಸೋಲಿಸ್ತೇವೆ ಅಂತ ಮುಸ್ಲಿಮರು ಶಪಥ ಮಾಡಿದ್ದಾರೆ. ಕೈ ತಪ್ಪಿದೆ ಬೈ ಎಲೆಕ್ಷನ್ ಟಿಕೆಟ್, ಈಗ ಮುಸ್ಲಿಮರು ಕಿಡಿಕಾರ್ತಿದ್ದಾರೆ. ದಾವಣಗೆರೆಯಲ್ಲಿ ತಡರಾತ್ರಿ ಮುಸ್ಲಿಮರಿಂದ ಪ್ರತಿಭಟನೆಯಾಗಿದೆ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿಸುವ ಶಪಥ ಮಾಡಿದ್ದಾರೆ. ಟಿಕೆಟ್ ಕೊಡದಿದ್ದಕ್ಕೆ ಮುಸ್ಲಿಮರು ಕೆಂಡಾಮಂಡಲ. ಬಿಜೆಪಿಯಿಂದ ತೊಂದರೆ ಅಂತ ಭಯ ಹುಟ್ಟಿಸಿದ್ದೀರಿ. ನರೇಂದ್ರ ಮೋದಿ ಇಷ್ಟು ವರ್ಷ ಪ್ರಧಾನಿಯಾಗಿದ್ದಾರೆ, ದೇಶದಲ್ಲಿ ಯಾವ ಮುಸ್ಲಿಮರಿಗೂ ತೊಂದರೆಯಾಗಿಲ್ಲ. ಶಾಮನೂರು ಕುಟುಂಬದವರಿಗೆ ಟಿಕೆಟ್ ಕೊಟ್ರೆ ನಾವು ಅವರಿಗೆ ವೋಟ್ ಹಾಕಿಕೊಂಡು ಇರಬೇಕಾ? ಬಿಜೆಪಿ ಸೇರಿದಂತೆ ಬೇರೆ ಪಕ್ಷಗಳಿಗೆ ಮತ ಹಾಕುತ್ತೇವೆ. ದಾವಣಗೆರೆ ದಕ್ಷಿಣ ಅಖಾಡದಲ್ಲಿ ತಡರಾತ್ರಿ ಹೈ ಡ್ರಾಮಾ ಆಗಿದೆ. ಬಂಡಾಯ ಬಾವುಟ ಹಾರಿಸಿದ್ದಾರೆ ಮುಸ್ಲಿಂ ಮುಖಂಡರು. ತಡರಾತ್ರಿ ಬಿಜೆಪಿ ಸೇರಿದ ನೂರಾರು ಮುಸ್ಲಿಮರು. ಎಸ್ಎಸ್ಎಂಗೆ ಟೆನ್ಷನ್ ಹೆಚ್ಚಿಸಿದೆ ಈಗ ಕೈ ಪಡೆಯ ಬಂಡಾಯ. ದಾವಣಗೆರೆ ಬೈ ಎಲೆಕ್ಷನ್ ಟಿಕೆಟ್ ಮುಸ್ಲಿಮರಿಗೆ ಸಿಗಬೇಕು ಅನ್ನುವಂಥ ಬಹಳಷ್ಟು ನಿರೀಕ್ಷೆ ಇತ್ತು. ಆದರೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಈಗ ಮುಸ್ಲಿಮರು ಕಿಡಿಕಾರ್ತಿದ್ದಾರೆ, ಬಂಡಾಯದ ಬಾವುಟ ಹಾರಿಸುತ್ತಿದ್ದಾರೆ. ಕಾಂಗ್ರೆಸ್ನ ಸೋಲಿಸ್ತೇವೆ ಅಂತ ಶಪಥ ಮಾಡಿದ್ದಾರೆ. ತಡರಾತ್ರಿ ಭಾರಿ ಹೈಡ್ರಾಮಾ ನಡೆದಿದೆ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿಸುವ ಶಪಥ. ಟಿಕೆಟ್ ಕೊಡದಿದ್ದಕ್ಕೆ ಮುಸ್ಲಿಮರು ಕೆಂಡಾಮಂಡಲ. ಬಿಜೆಪಿಯಿಂದ ತೊಂದರೆ ಅಂತ ಭಯ ಹುಟ್ಟಿಸಿದ್ದೀರಿ. ಇಷ್ಟು ವರ್ಷ ಆಯ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ, ಆದ್ರೆ ಯಾವ ಮುಸ್ಲಿಮರಿಗೂ ಕೂಡ ತೊಂದರೆ ಆಗಿಲ್ಲ ದೇಶದಲ್ಲಿ. ಸುಮ್ಮನೆ ಹೇಳ್ತೀರಾ ನೀವು? ಶಾಮನೂರು ಕುಟುಂಬದವರಿಗೆ ನೀವು ಟಿಕೆಟ್ ಕೊಟ್ರೆ ನೋಡ್ಕೊಂಡು ವೋಟ್ ಹಾಕೊಂಡು ನಾವು ಸುಮ್ಮನಿರಬೇಕಾ? ಮುಸ್ಲಿಮರು ಪ್ರಶ್ನೆ ಮಾಡ್ತಾ ಇದ್ದಾರೆ ದಾವಣಗೆರೆಯಲ್ಲಿ. ಬಿಜೆಪಿ ಸೇರಿದಂತೆ ಬೇರೆ ಪಕ್ಷಗಳಿಗೆ ಮತ ಹಾಕೋತೇವೆ, ಬೇರೆ ಪಕ್ಷಗಳನ್ನ ಸೇರ್ತೇವೆ. ದಾವಣಗೆರೆ ದಕ್ಷಿಣ ಅಖಾಡದಲ್ಲಿ ತಡರಾತ್ರಿ ಹೈಡ್ರಾಮಾ ಆಗಿದೆ. ಬಂಡಾಯದ ಬಾವುಟ ಹಾರಿಸಿದ್ದಾರೆ ಮುಸ್ಲಿಂ ಮುಖಂಡರು. ತಡರಾತ್ರಿ ಬಿಜೆಪಿ ಸೇರಿದ ನೂರಾರು ಮುಸ್ಲಿಮರು. ಎಸ್ಎಸ್ಎಂಗೆ ಇದು ಟೆನ್ಷನ್ ಹೆಚ್ಚಿಸಿದೆ. ಕೈ ಪಡೆಯ ಬಂಡಾಯ. ಮಗನನ್ನ ಗೆಲ್ಲಿಸಿ ಕರ್ಕೊಂಡು ಬರುವಂತ ಹೊಣೆ ಇದೆ ಈಗ ಎಸ್ ಮಲ್ಲಿಕಾರ್ಜುನ್ಗೆ. ಆದ್ರೆ ಏನು ಮಾಡ್ತಾರೆ, ಮುಸ್ಲಿಮರ ನಡೆ ಏನು ಅನ್ನೋದ್ರ ಮೇಲೆ ಬಹುಪಾಲು ಎಲೆಕ್ಷನ್ ರಿಸಲ್ಟ್ ನಿಂತಿರುವಂತದ್ದು. ಯಾಕೆಂದ್ರೆ ಮುಸ್ಲಿಮರು ಅಲ್ಲಿ ಬಂಡಾಯದ ಬಾವುಟವನ್ನ ಹಾರಿಸ್ತಿದ್ದಾರೆ. ನಿನ್ನೆ ತಡರಾತ್ರಿ ನೂರಾರು ಮುಸ್ಲಿಮರು ಬಿಜೆಪಿ ಸೇರ್ಕೊಂಡ್ರು ದಾವಣಗೆರೆಯಲ್ಲಿ. ಎಲೆಕ್ಷನ್ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಬಿಜೆಪಿ ಸೇರಿದಂತೆ ಬೇರೆ ಬೇರೆ ಪಕ್ಷಗಳಿಗೆ ನಾವು ವೋಟ್ ಹಾಕೋತೇವೆ. ನೀವು ಪ್ರತಿ ಸಲವೂ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಡ್ತಾ ಬಂದ್ರೆ ನೋಡ್ಕೊಂಡು ವೋಟ್ ಹಾಕೊಂಡು ನಾವು ಸುಮ್ಮನಿರಬೇಕಾ? ಮುಸ್ಲಿಮರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿಜೆಪಿಯಿಂದ ತೊಂದರೆ ಅಂತ ಬರೀ ಭಯ ಹುಟ್ಟಿಸ್ತೀರಿ. ಇಷ್ಟು ವರ್ಷ ಆಯ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿಯಾಗಿ. ಯಾರಿಗ್ರಿ ತೊಂದರೆ ಆಗಿದೆ? ದೇಶದಲ್ಲಿ ಎಲ್ಲಾ ಮುಸ್ಲಿಮರು ಚೆನ್ನಾಗೇ ಇದ್ದಾರೆ, ಯಾರಿಗೂ ತೊಂದರೆ ಆಗಿಲ್ಲ. ಸುಮ್ಮನೆ ನೀವು ಕಾಂಗ್ರೆಸ್ನವ್ರು ಭಯ ಹುಟ್ಟಿಸ್ತೀರಿ ಅಂತ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಸಿಗದಿದ್ದಕ್ಕೆ ಮುಸ್ಲಿಂ ಮುಖಂಡರೇ ಈಗ ಬಂಡಾಯದ ಬಾವುಟವನ್ನು ಹಾರಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ದೀಪಾ. ಎಸ್ ದೀಪಾ, ಈಗ ಮುಸ್ಲಿಮರ ಬಂಡಾಯ ದಾವಣಗೆರೆಯಲ್ಲಿ ಯಾವ ಹಂತಕ್ಕೆ ತಲುಪಿದೆ? ಇದು ಕಾಂಗ್ರೆಸ್ಗೆ ಹೆಂಗೆ ಹೊಡೆತ ಬೀಳುತ್ತೆ? ನಂಜರಿ ಸಮರ್ಥ್ ಶಾಮನೂರ್ ಅವರ ಗೆಲುವು ಅಷ್ಟು ಸುಲಭದ ಹಾದಿಯಲ್ಲ ಅನ್ನುವಂತಹದ್ದು ಮೊದಲಿನಿಂದಲೂ ಕೂಡ ಹೇಳ್ತಿದ್ವಿ. ಯಾಕಂದ್ರೆ ಮುಸ್ಲಿಂ ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯವನ್ನ ನೀವು ಒಂದು ಹಂತಕ್ಕೆ ಅವರನ್ನ ತೆಗೆದುಕೊಳ್ಳದೆ ಹೋದ್ರೆ ಅಥವಾ ಅವ್ರನ್ನ ಸಮಾಧಾನ ಮಾಡದೆ ಹೋದ್ರೆ ಅವರ ಗೆಲುವು ಅಷ್ಟು ಸುಲಭ ಅಲ್ಲ ಅನ್ನುವಂತಹದ್ದು ಗೊತ್ತಿರುವಂತಹ ವಿಚಾರ. ನೆನೆಯೂ ಕೂಡ ಅದೇ ರೀತಿಯಾದಂತಹ ಒಂದು ಡೆವಲಪ್ಮೆಂಟ್ ಆಗಿರುವಂತದ್ದು. ಇಷ್ಟು ದಿನ ಬಿಜೆಪಿ ಬೊಮ್ಮನನ್ನ ಬಿಟ್ಟು ಕಾಂಗ್ರೆಸ್ ಅಲ್ಪಸಂಖ್ಯಾತ ಸಮುದಾಯವನ್ನ ಮಕ್ಕಳು ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತಿತ್ತು ಅನ್ನುವಂತಹದ್ದು ಆ ಭಾಗದ ಅಂದ್ರೆ ಅಲ್ಪಸಂಖ್ಯಾತ ಮುಖಂಡರುಗಳ ಮಾತಾಗಿದೆ. ಹೀಗಾಗಿ ಪದೇ ಪದೇ ಬಿಜೆಪಿ ಬಂದ್ರೆ ನಮ್ಗೆ ಸಮಸ್ಯೆ ಆಗುತ್ತೆ ಅನ್ನುವಂತಹದ್ದನ್ನ ಇಟ್ಕೊಂಡೇ ಕಾಂಗ್ರೆಸ್ ಇಲ್ಲಿಯವರೆಗೂ ಮತ ಹಾಕಿಸ್ಕೊಳ್ತಿದೆ ಅನ್ನುವಂತಹದ್ದು ಕೂಡ ಅವರ ಆರೋಪ. ಅದರ ಜೊತೆಗೆ ಇದೀಗ ನೆನೆಯೂ ಕೂಡ ಅನೇಕ ಮುಸ್ಲಿಂ ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯದ ಅನೇಕ ಮುಖಂಡರುಗಳು ಬಿಜೆಪಿ ಸೇರೋ ಮೂಲಕ ತಾವು ಅಂದ್ರೆ ತಮ್ಮ ಸಮುದಾಯ ಈ ಬಾರಿ ತಮಗೆ ಮತ ಹಾಕೋದಿಲ್ಲ ಅನ್ನುವಂತಹದನ್ನ ಸ್ಪಷ್ಟವಾಗಿ ಸಂದೇಶ ಸಾರಿದಂತಿದೆ. ಹೀಗಾಗಿ ಸಮರ್ಥ್ ಶಾಮನೂರು ಗೆಲುವು ಅಷ್ಟು ಸುಲಭಕ್ಕೆ ಆಗೋದಿಲ್ಲ. ಇಲ್ಲಿ ನಿರ್ಣಾಯಕ ಮತ ಕೂಡ
ಅಲ್ಪಸಂಖ್ಯಾತ ಸಮುದಾಯವಿದೆ. ಸುಮಾರು 80,000ಕ್ಕೂ ಅಧಿಕ ಮತಗಳು ಇರೋದ್ರಿಂದ ನಿರ್ಣಾಯಕ ಪಾತ್ರವನ್ನ ಆ ಒಂದು ಸಮುದಾಯ ವಹಿಸುತ್ತೆ. ಹಾಗಾಗಿ ಈ ಒಂದು ಕಗ್ಗಂಟನ್ನ ಹೈಕಮಾಂಡ್ ನಾಯಕರು ಮತ್ತೆ ರಾಜ್ಯದ ಸಿಎಂ ಡಿಸಿಎಂ ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅನ್ನುವಂತಹದ್ದು ಕೂಡ ಮುಖ್ಯವಾಗುತ್ತೆ. ಎಸ್ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.